Hi friends, good morning. So welcome back to today's presentation. Dear friends, so in this session, we are going to have the discussion about the problems regarding preparation of liquidator final statement of account. So with the help of problem number 10 and problem number 11. And this is a problem, whereas this type of problems, so you are going to ask for 5 marks in the examination. ಸೊ 5 ಮಾರ್ಕ್ಸಿಗೆ ಈ ರೀತಿ ಪ್ರಾಬ್ಲಮ್ಸ್ ಅನ್ನು ಕೇಳ್ತಾ ಇರ್ತಾರೆ ನೋಡಿ. ಬಹಳ ಸಿಂಪಲ್ ಆಗಿ ಇದನ್ನು ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. ಸ್ಮಾರ್ಟ್ ಲಿಮಿಟೆಡ್ ವೆಂಟ್ ಇಂಟು ವ್ಯಾಲೆಂಟರಿ ಲಿಕ್ವಿಡೇಷನ್. ಒಂದು ಸ್ಮಾರ್ಟ್ ಅಂತಕ್ಕಂಥ ಒಂದು ಕಂಪನಿ ವ್ಯಾಲೆಂಟರಿ ಲಿಕ್ವಿಡೇಷನ್ ಆಗಿದೆ. ಇಟ್ಸ್ ಅಸೆಟ್ಸ್ ವರ್ ರಿಯಲೈಸ್ಡ್ ಅಟ್ ರುಪೀಸ್ 5,15,000. ನೋಡಿ ಅದರೆಲ್ಲ ಅಸೆಟ್ಸ್ ಅನ್ನು ಎಷ್ಟು ಸೇಲ್ ಆಗಿ ಎಷ್ಟು ಅಮೌಂಟ್ ಬಂದಿದೆ ರಿಯಲೈಸ್ ಆಗಿದೆ ಅಂತ ಹೇಳಿದ್ರೆ 5,15,000 ರೂಪಾಯಿ ರಿಯಲೈಸ್ ಆಗಿದೆ. ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ಸ್ ಈಸ್ ಗಿವೆನ್. ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡ್ತಾ ಬರೋಣ ಒನ್ ಬೈ ಒನ್. ಮೊದಲನೇದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ನಮ್ಗೆ ಗೊತ್ತಿರುತ್ತೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟನೇ ಆರ್ಡರಲ್ಲಿ ಬರುತ್ತೆ, ಸೆಕೆಂಡ್ ಆರ್ಡರಲ್ಲಿ ಬರುತ್ತೆ ಅಲ್ವಾ. ದೆನ್ ಎರಡನೇದು ಯಾವುದು, ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಎಷ್ಟನೇ ಆರ್ಡರಲ್ಲಿ ಬರುತ್ತೆ, ಫಸ್ಟ್ ಆರ್ಡರಲ್ಲಿ ಬರುತ್ತೆ. ನೆನಪಿದೆಯಲ್ವಾ? ಓಕೆ ಫೈನ್. ಸೆಕ್ಯೂರ್ಡ್ ಕ್ರೆಡಿಟಾರ್ ಫಸ್ಟ್ ಆರ್ಡರಲ್ಲಿ ಬರುತ್ತೆ ವೈಲ್ ಮೇಕಿಂಗ್ ದಿ ಪೇಮೆಂಟ್. ದೆನ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಅಂತ ಇದೆ. ಡಿಯರ್ ಫ್ರೆಂಡ್ಸ್ ನೋಡಿ, ಇಲ್ಲಿ ಮೂರನೇದು ಮತ್ತು ನಾಲ್ಕನೇದು ಇನ್ಕಮ್ ಟ್ಯಾಕ್ಸ್ ಪೇಯಬಲ್ 4,500 ಇದೆ. ಟ್ಯಾಕ್ಸ್ ಪೇಡ್ ಟು ದಿ ಗೌರ್ಮೆಂಟ್. ನೋಡಿ ಇದನ್ನ ಏನಂತ ಅಸ್ಯೂಮ್ಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಟ್ಯಾಕ್ಸ್ ಪೇಡ್ ಬೈ ದಿ ಲಿಕ್ವಿಡೇಟರ್ ಆಫ್ಟರ್ ದಿ ಲಿಕ್ವಿಡೇಷನ್ ಅಂತ ಅನ್ಕೋಬೇಕು. ಅಂದ್ರೆ ಲಿಕ್ವಿಡೇಷನ್ ಆದ್ಮೇಲೆ ಲಿಕ್ವಿಡೇಟರ್ ಇದನ್ನ ಟ್ಯಾಕ್ಸ್ ಪೇಡ್ ಮಾಡಿದ್ದು ಅಂತ ಅನ್ಕೋಬೇಕು, ರೈಟ್? ಬಿಕಾಸ್ ಇಲ್ಲಿ ಟ್ಯಾಕ್ಸ್ ಪೇಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಟು ಬಿ ಅಸ್ಯೂಮ್ಡ್ ದಟ್ ಇಟ್ ಇಸ್ ಪೇಡ್ ಬೈ ದಿ ಲಿಕ್ವಿಡೇಟರ್. ಅಂದ್ರೆ ಇದೆರಡೂ ಕೂಡ ಲಿಕ್ವಿಡೇಟರ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡಬೇಕು. ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಟು ದಿ ಗೌರ್ಮೆಂಟ್ ಆರ್ ಎನಿ ಅಮೌಂಟ್ ಪೇಯಬಲ್ ಟು ದಿ ಗೌರ್ಮೆಂಟ್ ಆರ್ ಪೇಡ್ ಟು ದಿ ಗೌರ್ಮೆಂಟ್ ಏನಾಗಿರುತ್ತದೋ ದಟ್ ಈಸ್ ಅಂಡರ್ ದಿ ಪಾರ್ಟ್ ಆಫ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ನಾನು ನಿಮಗೆ ಮುಂಚೆ ಹೇಳಿದ್ದೀನಿ, ಎನಿ ಅಮೌಂಟ್ ಡ್ಯೂ ಟು ದಿ ಎಂಪ್ಲಾಯಿ ಆರ್ ಎನಿ ಅಮೌಂಟ್ ಡ್ಯೂ ಟು ದಿ ಗೌರ್ಮೆಂಟ್ ಅವೆರಡು ಕೂಡ ಏನಾಗಿರಬೇಕು, ಏನಾಗಿರುತ್ತೆ ಹೇಳಿ? ಎಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಗಿರಬೇಕು. ಡಿಯರ್ ಫ್ರೆಂಡ್ಸ್ ನೋಡಿ ಇದೆರಡು ನೋಡ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ಪೇಯಬಲ್ 4,500 ಪ್ಲಸ್ ಟ್ಯಾಕ್ಸ್ ಪೇಡ್ ಟು ದಿ ಗೌರ್ಮೆಂಟ್. ಇಟ್ ಈಸ್ ಅಸ್ಯೂಮ್ಡ್ ದಟ್ ದಿಸ್ ಟ್ಯಾಕ್ಸ್ ಇಸ್ ಆಲ್ಸೋ ಪೇಡ್ ಬೈ ದಿ ಲಿಕ್ವಿಡೇಟರ್ ಅಂತ ಅನ್ಕೊಂಡು ಇದನ್ನು ಕೂಡ ಟೋಟಲ್ ಮಾಡ್ತಾ ಇದ್ದೀನಿ 2,800. ಸೊ ಇವೆರಡು ಸೇರಿದ್ರೆ ಅಮೌಂಟ್ ಎಷ್ಟಾಯ್ತು, 7,300 rupees ಆಯ್ತು. ಓಕೆ ಡಿಯರ್. ಸೊ ದಿ ಟ್ಯಾಕ್ಸ್ ಪೇಯಬಲ್ ಆರ್ ಎನಿ ರೇಟ್ ಟ್ಯಾಕ್ಸ್ ಸೆಸ್ ವಿಚ್ ಇಸ್ ಪೇಯಬಲ್ ಟು ದ ಗೌರ್ಮೆಂಟ್ ಡ್ಯೂ. ಅದು ಪೇಡ್ ಅಥವಾ ಪೇಯಬಲ್ ಇತ್ತು ಅಂತ ಹೇಳಿದ್ರೆ ಅದು ಎದರಲ್ಲಿ ಬರುತ್ತೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂಡಲ್ಲೇ ಬರುತ್ತೆ. ನೋಡಿ ಇವೆರಡು ಐಟಮ್ಸ್ ಅನ್ನು ಸೇರಿಸಿ 7,300 ರೂಪಾಯಿ ಆಗುತ್ತೆ. ಅದು ಎರಡು ಐಟಮ್ ಅನ್ನು ಸೇರಿಸಿ ನಾವು ಅದನ್ನ ಎಲ್ಲಕ್ಕೆ ಬರೀಬೇಕು, ಎರಡು ಐಟಮ್ ಅನ್ನು ಕೂಡ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಹೋಪ್ ದಟ್ ಇಸ್ ಕ್ಲಿಯರ್ ಟು ಯು. ನೆನ್ಪಿಟ್ಕೊಳ್ಳಿ, ಅಲ್ಲ ನಿಮ್ಮ ಎಲ್ಲಾ ಪ್ರಾಬ್ಲಮ್ ನಿಮಗೆ ಡೈರೆಕ್ಟ್ ಆಗಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಡಲ್ಲ, ಈ ರೀತಿ ಕೊಡ್ತಾನೆ. ಅಮೌಂಟ್ ಸ್ಯಾಲರಿ ಅಂಡ್ ವೇಜಸ್ ಡ್ಯೂ ಟು ದಿ ಎಂಪ್ಲಾಯ್ಸ್ ಅಂತ ಕೊಡ್ಬೋದು, ಅಥವಾ ಟ್ಯಾಕ್ಸ್ ಪೇಯಬಲ್ ಟು ದಿ ಗೌರ್ಮೆಂಟ್ ಅಂತ ಕೊಡ್ಬೋದು. ಗೊತ್ತಾಗ್ತಲ್ವಾ? ಅದೆಲ್ಲ ಏನಾಗಿರುತ್ತೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಆಗಿರುತ್ತೆ. ದೆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ರುಪೀಸ್ 1,70,000. ಓಕೆ ಡಿಯರ್, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ರುಪೀಸ್ 1,70,000 ಎಷ್ಟನೇ ಆರ್ಡರ್ ಬರುತ್ತೆ, 6th ಆರ್ಡರ್ ಬರುತ್ತೆ. ದೆನ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಇದು 3rd ಆರ್ಡರ್ ಬರುತ್ತೆ ವೈಲ್ ಮೇಕಿಂಗ್ ದಿ ಪೇಮೆಂಟ್ 16,500. ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾನೆ, ಇಲ್ಲಿ ಯಾವುದೇ ರೀತಿ ರೇಟ್ ಅನ್ನ ಕೊಟ್ಟಿಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಡೈರೆಕ್ಟ್ ಅಮೌಂಟ್ ಬರಿತಾ ಹೋದ್ರಾಯ್ತು ಆಸ್ ಪರ್ ದಿ ಆರ್ಡರ್ ಆಫ್ ಪೇಮೆಂಟ್. ನೆಕ್ಸ್ಟ್ ಡಿಬೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜಸ್ ಆನ್ ಆಲ್ ಅಸೆಟ್ಸ್. ನೋಡಿ ಫ್ಲೋಟಿಂಗ್ ಚಾರ್ಜಸ್ ಅಂತ ಹೇಳಿದ್ರೆ ಡಿಬೆಂಚರ್ಸ್ ಫಿಕ್ಸ್ಡ್ ಚಾರ್ಜಸ್ ಆನ್ ಅಸೆಟ್ಸ್ ಇತ್ತು ಅಂತ ಹೇಳಿದ್ರೆ ಅದು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಟ್ರೀಟ್ ಮಾಡ್ತೀರಿ. ಫ್ಲೋಟಿಂಗ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ ಇದನ್ನ 4th ಆರ್ಡರ್ ಅಲ್ಲಿ ನೀವು ಟ್ರೀಟ್ ಮಾಡ್ತೀರಿ. ದಟ್ ಇಸ್ 4th ಆರ್ಡರ್ ಆಫ್ ಪೇಮೆಂಟ್ ಅಲ್ಲಿ ಟ್ರೀಟ್ ಮಾಡ್ತೀರಿ. ದಟ್ ಇಸ್ 3,20,000. ಇಷ್ಟೇ ಇನ್ಫಾರ್ಮೇಶನ್. ಸೊ ವಿತ್ ದಿ ಹೆಲ್ಪ್ ಆಫ್ given information we are expected to prepare the liquidator statement. Okay, hope ನಿಮಗೆ ಹೇಳಿದ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಅದೇ ಪ್ರಕಾರ ಈಗ ಸ್ಟೇಟ್ಮೆಂಟ್ ಅನ್ನು ಪ್ರಿಪೇರ್ ಮಾಡಕ್ಕೆ ಹೋಗ್ತೀವಿ. ಇಟ್ಸ್ ಅಬೌಟ್ ದಿ ಪ್ರಿಪರೇಷನ್ ಆಫ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ನೋಡಿ ಇಲ್ಲಿ ರೆಸಿಪ್ಟ್ಸ್ ಇದೆ. ಫಸ್ಟ್ ರೆಸಿಪ್ಟ್ಸ್ ಅಲ್ಲಿ ಏನ್ ಬರೀಬೇಕು, ಟೋಟಲ್ ಅಸೆಟ್ಸ್ ರಿಯಲೈಸ್ಡ್. ನಿಮ್ಮ ಫಾರ್ಮಲ್ಲಿ ಕೊಟ್ಟಿದ್ದಾನೆ 5,15,000. ಬೇರೆ ಯಾವ್ದಾದ್ರು ಅಸೆಟ್ಸ್ ರಿಯಲೈಸ್ಡ್ ಇನ್ಫಾರ್ಮೇಶನ್ ಇದೆಯಾ? ನೋಡಿ ಇದೊಂದು ಬಿಟ್ರೆ ಬೇರೆ ಯಾವ್ದು ಅಸೆಟ್ಸ್ ರಿಯಲೈಸ್ಡ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಸೊ ದೆನ್ hence the same value will be total receipt ಆಗುತ್ತೆ 5,15,000. okay, next make the payment as per the order. first order ಯಾವುದು, secured creditor 38,000. okay, second order liquidation expenses. ನೋಡಿ ಇಲ್ಲಿ ಡೈರೆಕ್ಟ್ ಅಮೌಂಟ್ ಇದಾವೆ, ಆರ್ಡರ್ ಪ್ರಕಾರ ಬರಿತಾ ಹೋದ್ರೆ ಇದು 5 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಾಬ್ಲಮ್ ಇದೇ ರೀತಿ ಕೇಳ್ತಾನೆ. ಸೆಕೆಂಡ್ ಆರ್ಡರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 18,000. ಓಕೆ, ನೀವು ಕ್ಯಾಲ್ಕುಲೇಟರ್ ತಗೊಳ್ಳಿ, ಹಂಗೆ ಒಂದೊಂದೇ ಅಮೌಂಟ್ ಅನ್ನು ಲೆಸ್ ಮಾಡ್ತಾ ಬನ್ನಿ. 5,15,000 ಫಸ್ಟ್ ಕ್ಯಾಲ್ಕುಲೇಟರ್ ಅಲ್ಲಿ ಟೈಪ್ ಮಾಡ್ಕೊಳ್ಳಿ ಟೋಟಲ್ ರೆಸಿಪ್ಟು. ಅದರ ಒಂದೊಂದೇ ಅಮೌಂಟ್ ಅನ್ನು ಲೆಸ್ ಮಾಡ್ತಾ ಬನ್ನಿ. ಮೈನಸ್ ಸೆಕ್ಯೂರಿಟಿ ಕ್ರೆಡಿಟರ್ 38,000, 4,77,000 rupees ಉಳಿತು.
ಅಗೇನ್ ಮೈನಸ್ ಲಿಕ್ವಿಡೇಷನ್ 18,000. ಸೊ ಮೈನಸ್ 18,000 ಮಾಡಿ 4,59,000. ಓಕೆ, ಹಾಗೆ ನೆಕ್ಸ್ಟ್ ಆರ್ಡರ್ ಯಾವುದು? ಲಿಕ್ವಿಡೇಟರ್ ರೆಮ್ಯುನರೇಷನ್. ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾನೆ 16,500 ಮೈನಸ್ 16,500 ಅಲ್ವಾ? ಅಗೇನ್ ಲೆಸ್ ಡಿಬೆಂಚರ್ಸ್. ನೋಡಿ ಫೋರ್ತ್ ಆರ್ಡರ್ ಬರೋದು ಯಾವುದು? ಡಿಬೆಂಚರ್ ಹ್ಯಾವಿಂಗ್ ದಿ ಫ್ಲೋಟಿಂಗ್ ಚಾರ್ಜ್ ಆನ್ ದಿ ಫಿಕ್ಸ್ಡ್ ಅಸೆಟ್ಸ್ ಅಲ್ವಾ? ಸೊ ಎಷ್ಟಿದೆ ಅಮೌಂಟ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ? ದಟ್ ಇಸ್ 3,20,000 ಮೈನಸ್ 3,20,000. ಸೊ 3,20,000 ಲೆಸ್ ಮಾಡಿದ್ಮೇಲೆ ನಿಮ್ಮ ಹತ್ರ ಇನ್ನೂ ಎಷ್ಟು ಅಮೌಂಟ್ ಬಂತು? ಅಮೌಂಟ್ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ 1,22,500 ರೂಪಾಯಿ ಇದೆ. ಹಾಗೆ ನೆಕ್ಸ್ಟ್ ಪೇಮೆಂಟ್ ಮಾಡ್ಬೋದಾ? ಎಸ್ ಮಾಡ್ಬೋದು. ನೆಕ್ಸ್ಟ್ ಏನಾಗಿದೆ? ಇದೇ ಆರ್ಡರ್ ಯಾರು ಬರ್ತಾರೆ? ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಬರ್ತಾರೆ. ನೋಡಿ ಮಾಮೂಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತ ಒಂದು ಡೈರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಬಟ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಅಂಡ್ ಪೇಡ್ ಅಂತ ಕೊಟ್ಟಿದ್ದಾನೆ. ಸೊ ಇದೆರಡನ್ನು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. 4,500 ಪ್ಲಸ್ 2,800 ಇವೆರಡು ಟೋಟಲ್ ಮಾಡಿದ್ರೆ 7,300 ಬರುತ್ತೆ. ಸೊ ಕ್ಯಾಲ್ಕುಲೇಟರ್ ಇರೋ ಅಮೌಂಟ್ ಅಲ್ಲಿ 7,300 ಲೆಸ್ ಮಾಡಿ. ಇನ್ನು ಬ್ಯಾಲೆನ್ಸ್ ಎಷ್ಟು ಉಳಿತು? 1,15,200 ರೂಪಾಯಿ ಉಳಿತು ಅಲ್ವಾ? ಬಟ್ ಕ್ಯಾಲ್ಕುಲೇಟರ್ ಉಳಿದಿರೋದು 1,15,200 ರೂಪಾಯಿ. ಬಟ್ ನೀವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಗೆ 6ನೇ ಸ್ಟೇಜಲ್ಲಿ ಎಷ್ಟು ಕೊಡಬೇಕು ಅವನಿಗೆ? ನೋಡಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಗೆ 1,70,000 ಕೊಡಬೇಕು. ಬಟ್ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಉಳಿದಿರೋ ಅಮೌಂಟ್ ಎಷ್ಟು? 1,15,200. ನೀವೇನು ಮಾಡ್ತೀರಿ? 1,15,200 ರೂಪಾಯಿ ಬ್ಯಾಲೆನ್ಸಿಂಗ್ ಫಿಗರ್ನ ಬರೀತೀರಿ, ಅದನ್ನಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಬ್ಯಾಲೆನ್ಸಿಂಗ್ ಫಿಗರ್. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್. 5 ಮಾರ್ಕ್ಸಿಗೆ ಈ ರೀತಿ ಪ್ರಾಬ್ಲಮ್ ನಿಮಗೆ ಕೇಳ್ತಾರೆ. ಇದನ್ನ ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿ. ಓಕೆ, ಹಾಗೆ ನಾನು ವಿತ್ ದಿಸ್ ಬೇಸಿಸ್ ಲೆಟ್ ಮಿ ಮೂವ್ ಇನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಇದು ಕಂಪ್ಲೀಟ್ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತ ಇದ್ದೀನಿ. ಈ ಆರ್ಡರ್ ಆಫ್ ಪೇಮೆಂಟ್ ಅಷ್ಟು ನಿಮ್ಮ ಮೈಂಡಲ್ಲಿ ಇರಬೇಕು. ಓಕೆ, ಹಾಗಿದ್ರೆ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಬೇಗ. ಫೈನ್. ಪ್ರಾಬ್ಲಮ್ ನಂಬರ್ 11. ದಟ್ ಈಸ್ ಸಹಾರಾ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ವಿತ್ ದಿ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್. ಅಂದ್ರೆ ಸಹಾರಾ ಲಿಮಿಟೆಡ್ ಲಿಕ್ವಿಡೇಷನ್ ಆಗಿದೆ ಈಗ ಅಲ್ವಾ? ಸೊ ಆ ಲಿಕ್ವಿಡೇಷನ್ ಆಗಿರೋದು ಕೆಲವೊಂದು ಮಾಹಿತಿನಲ್ಲಿ ಕೊಟ್ಟಿದ್ದಾನೆ. ಮೊದಲನೇದೇನು? ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 2,24,000. ಎಷ್ಟನೇ ಆರ್ಡರ್ ಬರುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಬಂದ್ಬಿಡಬೇಕು. ಎಷ್ಟನೇ ಆರ್ಡರ್ ಬರುತ್ತಿದೋ? 6th ಆರ್ಡರ್ ಅಲ್ಲಿ ಬರುತ್ತೆ ಅಲ್ವಾ? ಫೈನ್. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 70,000 rupees. ಎಷ್ಟನೇ ಆರ್ಡರ್ ಬರುತ್ತೆ? 5th ಆರ್ಡರ್ ಅಲ್ಲಿ ಬರುತ್ತೆ. ಓಕೆ ಡಿಯರ್ ಫ್ರೆಂಡ್ಸ್, ನಾನು ನಿಮಗೆ ಈ ಅಮೌಂಟ್ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ. ನೋಡಿ, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮತ್ತು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅನ್ನ ಸಪರೇಟ್ ಆಗಿ ಕೊಟ್ಟಿರ್ತಾನೆ ಅಂತ ಹೇಳಿದ್ರೆ, ಈ ಅಮೌಂಟ್ ಇದೆ ಅಲ್ವಾ, ಈ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಅಮೌಂಟ್ ಇದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಅಮೌಂಟ್ ಇದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸಪರೇಟ್ ಆಗಿ ಕೊಟ್ಟಿದ್ದೀರ ಅಂತ ಹೇಳಿದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ ಅಮೌಂಟೇ ಬೇರೆ, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಅಮೌಂಟೇ ಬೇರೆ ಅಂತ, ರೈಟ್? ಕಮಿಷನ್ ಕೊಡೋ ವಿಚಾರ ಬೇರೆ. ನಾವು ಅಮೌಂಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಈಗ. ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಅರ್ಥ ಆಗ್ತಿದಲ್ವಾ? ಸೊ ಅವನು ಏನೂ ಹೇಳಿಲ್ಲ. ವಿತ್ ದಿ ಆಬ್ಸೆನ್ಸ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ದಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಸೊ ದಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅನ್ನ ಇದು ಸಪರೇಟ್ ಅಮೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಈ 70,000 ಮತ್ತೆ ಇದರಲ್ಲಿ ಇಲ್ಲ ಅಂತ ಅನ್ಕೋಬೇಕು ನೀವು ಅಮೌಂಟ್ ಬಗ್ಗೆ ಮಾತಾಡೋದಾದ್ರೆ. ಓಕೆ, ಬಟ್ ಕಮಿಷನ್ ಬಗ್ಗೆ ಮಾತಾಡೋದಾದ್ರೆ ಸೊ ನೀವು ಕಮಿಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂದ್ರೆ ಇದೆರಡಕ್ಕೂ ಸೇರಿ ಕಮಿಷನ್ ಕೊಡ್ತೀರಿ. ಕಮಿಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ ಅಂದ್ರೆ ಇನ್ಕ್ಲೂಡಿಂಗ್ ಅಂದ್ರೆ ಎರಡಕ್ಕೂ ಸೇರಿ ಕಮಿಷನ್ ಕೊಡ್ತೀರಿ. ಎಕ್ಸ್ಕ್ಲೂಡಿಂಗ್ ಅಂದ್ರೆ ಇದನ್ನ ಬಿಟ್ಟು ಕಮಿಷನ್ ಕೊಡ್ತೀರಿ. ಏನು ಹೇಳಿಲ್ಲ ಅಂದ್ರೆ ಇದನ್ನ ಸೇರಿಸಿ ಕಮಿಷನ್ ಕೊಡ್ತೀರಿ. ಇನ್ಕ್ಲೂಡಿಂಗ್ ಅಂತ ಅನ್ಕೊಂಡು ಕಮಿಷನ್ ಕೊಡ್ತೀರಿ. ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಓಕೆ, ಬಟ್ ಅಮೌಂಟ್ ವಿಚಾರಕ್ಕೆ ಬಂದಾಗ ಸೊ ಇಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಮೌಂಟ್ ಸಪರೇಟ್ ಆಗಿ ಕೊಟ್ಟಿದ್ದ ಅಂತ ಹೇಳಿದ್ರೆ ಈ ಅಮೌಂಟ್ ಇದರಲ್ಲಿ ಇಲ್ಲ ಅಂತ ಅದರ ಅರ್ಥ. ಓಕೆ ಫೈನ್. ನೆಕ್ಸ್ಟ್ ಈ ಎರಡು ಅಮೌಂಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ನಾನು. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 2,24,000 6th ಆರ್ಡರ್, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 5th ಆರ್ಡರ್ 70,000, 6% ಡಿಬೆಂಚರ್ಸ್ ₹75,000 ಅಂತ ಇದೆ. ಫಿಕ್ಸ್ಡ್ ಫ್ಲೋಟಿಂಗ್ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಅದನ್ನ ಫ್ಲೋಟಿಂಗ್ ಚಾರ್ಜ್ ಆನ್ ದಿ ಫಿಕ್ಸ್ಡ್ ಅಸೆಟ್ಸ್ ಅಂತ ಅನ್ಕೊಂಡು ನೀವೆಂತ ಎಲ್ಲಿ ಕನ್ಸಿಡರ್ ಮಾಡ್ತೀರಿ? ಆರ್ಡರ್ ನಂಬರ್ 4 ಅಲ್ಲಿ ಕನ್ಸಿಡರ್ ಮಾಡ್ತೀರಿ. ದೆನ್ ಅಸೆಟ್ಸ್ ರಿಯಲೈಸ್ಡ್ ವಿತ್ ದ ರೆಸಿಪ್ಟ್ 2,68,000. ಓಕೆ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ₹2,000. ಎಷ್ಟು ಆರ್ಡರ್ ಬರುತ್ತೆ? 2nd ಆರ್ಡರ್ ಅಲ್ಲಿ ಬರುತ್ತೆ. ಲಿಕ್ವಿಡೇಟರ್ ರೆಮ್ಯುನರೇಷನ್ ಆನ್ ಅಸೆಟ್ಸ್ ರಿಯಲೈಸ್ಡ್. ನೋಡಿ, ಅಸೆಟ್ಸ್ ರಿಯಲೈಸ್ಡ್ ಮೇಲೆ ಇದು ನಂಗೆ ಡೈರೆಕ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಆಲ್ರೆಡಿ ನಾನು ಟೋಟಲ್ ರೆಸಿಪ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀನಿ. ಅದ್ರ ಮೇಲೆ ಈ ಅಮೌಂಟ್ ಅನ್ನ ನಾನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು 2% ಅನ್ನ. ಆದ್ರೆ ಲಿಕ್ವಿಡೇಟರ್ ಕಮಿಷನ್ ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ನೋಡಿ, ಯಾವಾಗ ಅವನು ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ ಅಂತ ಹೇಳ್ತಾನೆ ಅವಾಗ ನಾವು ಬಹಳ ಕೇರ್ಫುಲ್ ಆಗಿ ಥಿಂಕ್ ಮಾಡಬೇಕು ಮತ್ತು ವರ್ಕ್ ಮಾಡಬೇಕು. ಲಿಕ್ವಿಡೇಟರ್ ಕಮಿಷನ್ ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಎಕ್ಸ್ಕ್ಲೂಡಿಂಗ್, ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 2%. ನೋಡಿ 2% ಕಮಿಷನ್ ಕೊಡಿ ಅಂತ ಹೇಳ್ತಾನೆ. ಅದ್ರ ಮೇಲೆ ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಓಕೆ,
ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸಾ ಅಲ್ಲ. ನೋಡಿ, ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದ್ರೆ ಈ 70,000 ಕಮಿಷನ್ ಕೊಡ್ತೀರಿ. ಎಕ್ಸ್ಕ್ಲೂಡಿಂಗ್ ನೋಡಿ, ಎಕ್ಸ್ಕ್ಲೂಡಿಂಗ್ ಅಂತ ಹೇಳ್ತಾ ಇದ್ದಾನೆ. ಈ 70,000 ನೀವು ಕಮಿಷನ್ ಕೊಡಂಗಿಲ್ಲ. ಈ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 70,000 ಇದಲ್ವಾ, ಇದಕ್ಕೆ ನೀವು ಕಮಿಷನ್ ಅನ್ನು ಕೊಡಂಗಿಲ್ಲ. ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಅಂಡ್ ದೆನ್ ಅವ್ನು ಏನು ಹೇಳಲಿಲ್ಲ ಅಂದ್ರೆ ಇದಕ್ಕೂ ಸೇರಿಸಿ ಕಮಿಷನ್ ಅನ್ನು ಕೊಡಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್ ಹೇಳಿದಾನೆ ಎಕ್ಸ್ಕ್ಲೂಡಿಂಗ್ ಅಂತ ಹೇಳ್ತಾ ಇದ್ದಾನೆ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ನೀವೇನು ಕೊಡಂಗಿಲ್ಲ, ಕಮಿಷನ್ ಅನ್ನ ಕೊಡಂಗಿಲ್ಲ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಈಗ ಸೊಲ್ಯೂಷನ್ಗೆ ಹೋಗೋಣ. ಪ್ರಿಪೇರ್ ದ ಲಿಕ್ವಿಡೇಟ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಸೊ ನಿಮ್ಮ ಫಾರ್ಮ್ ಅಲ್ಲಿ ಡೈರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ದಟ್ ಈಸ್ ಟೋಟಲ್ ಅಸೆಟ್ಸ್ ರಿಯಲೈಸ್ಡ್ 2,68,000. then the total asset will be 2,68,000. ಓಕೆ ಫ್ರೆಂಡ್ಸ್, ಈಗ ಬಿಫೋರ್ ಗೋಯಿಂಗ್ ಇನ್ ಟು ಸೊಲ್ಯೂಷನ್ ನಿಮಗೆ ಹಂಗೆ ಒಂದು ರಫ್ ವರ್ಕ್ ಮಾಡೋದನ್ನ ಆಲ್ರೆಡಿ ಹೇಳಿದ್ದೀನಿ. ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಯಾವಾಗ ನಿಮಗೆ ಸೆಕ್ಯೂರ್ಡ್ ಕ್ರೆಡಿಟರ್ ಕಮಿಷನ್ ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್, ನೋಡಿ ಕಮಿಷನ್ ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಕೇಳ್ತಾನಲ್ವಾ, ಅವಾಗ ನೀವು ಸುಮ್ಮನೆ ಒಂದು ರಫ್ ವರ್ಕ್ ಅನ್ನ ಮಾಡ್ಕೊಂಡ್ಬಿಡಿ. ಯಾವಾಗ ಆ ಟೋಟಲ್ ರೆಸಿಪ್ಟ್ ಅಮೌಂಟ್ ಬರುತ್ತಲ್ವಾ, ಆ ಟೋಟಲ್ ರೆಸಿಪ್ಟ್ ಅಮೌಂಟ್ ಬಂದ ನಂತರ ಸುಮ್ಮನೆ ಒಂದು ರಫ್ ವರ್ಕ್ ಅನ್ನ ಮಾಡಿ. ವೆದರ್ ದಿ ಅಮೌಂಟ್ ಸಫಿಷಿಯಂಟ್ ಆರ್ ಇನ್ಸಫಿಷಿಯಂಟ್ ಟು ಪೇ ಫಾರ್ ದಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನೋದನ್ನ ಸುಮ್ಮನೆ ಒಂದು ರಫ್ ವರ್ಕ್ ಅನ್ನ ಮಾಡಿ. ಓಕೆ ನೋಡಿ, ನಾನು ಈ ಪ್ರಾಬ್ಲಮ್ ಅನ್ನ ಇಲ್ಲಿ ಬೇಸರಾಗಿ ಇಟ್ಕೊಂಡು ಕ್ಯಾಲ್ಕುಲೇಟರ್ ಅಲ್ಲಿ ರಫ್ ವರ್ಕ್ ಅನ್ನ ಮಾಡ್ತಾ ಇದ್ದೀನಿ. ನನಗೆ ಯಾವಾಗ ಈ ರಫ್ ವರ್ಕ್ ಮಾಡೋದು, ಕ್ಯಾಲ್ಕುಲೇಟ್ ದಿ ಕಮಿಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಥವಾ ಶೇರ್ ಹೋಲ್ಡರ್ಸ್ ಅಂತಾರಲ್ವಾ ಅವಾಗ. ಈ ಕ್ಯಾಲ್ಕುಲೇಷನ್ ಈ ರಫ್ ಕ್ಯಾಲ್ಕುಲೇಷನ್ ಯಾವ ಮಾಡಬೇಕು ಅಂತ ಹೇಳಿದ್ರೆ, ಈ ಟೋಟಲ್ ರೆಸಿಪ್ಟ್ ವ್ಯಾಲ್ಯೂ ಬಂದ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಟೋಟಲ್ ರೆಸಿಪ್ಟ್ ವ್ಯಾಲ್ಯೂ ಆಲ್ರೆಡಿ ಒಂದೇ ವ್ಯಾಲ್ಯೂ ಕೊಟ್ಟಿದ್ದಾನೆ, ದಟ್ ಇಸ್ 2,68,000 ಅಲ್ವಾ. ನಿಮ್ಮ ಕ್ಯಾಲ್ಕುಲೇಟರ್ ಅಲ್ಲಿ ಟೋಟಲ್ ರೆಸಿಪ್ಟ್ 2,68,000 rupees ಅನ್ನು ಟೈಪ್ ಮಾಡ್ಕೊಳ್ಳಿ. ಮಾಡಿದ್ರಾ 2,68,000 rupees. ನಾವು ಪ್ರಾಬ್ಲಮ್ ಅನ್ನು ನೋಡಿ, ಆಸ್ ಪರ್ ದಿ ಆರ್ಡರ್ ನಿಮ್ಮ ಮೈಂಡ್ ಅಲ್ಲಿ ಇರಲಿ, ಒಂದೊಂದೇ ವ್ಯಾಲ್ಯೂಸ್ ಅನ್ನ ಲೆಸ್ ಮಾಡ್ತಾ ಬನ್ನಿ. ಓಕೆ, ಫಸ್ಟ್ ಏನು ಲೆಸ್ ಮಾಡಬೇಕು, ಸೆಕ್ಯೂರ್ಡ್ ಕ್ರೆಡಿಟರ್. ನಿಮ್ಮ ಪ್ರಾಬ್ಲಮ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ ಇದೆಯಾ, ಇಲ್ಲ, ಬಿಟ್ಟಾಕಿ. ನೆಕ್ಸ್ಟ್ ಯಾವ್ದು ಬರುತ್ತೆ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಸೊ ಮೈನಸ್ 2,66,000 rupees ಉಳಿತು. 2,66,000 rupees ಉಳಿತು. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ಲಿಕ್ವಿಡೇಟರ್ ರೆಮ್ಯುನರೇಷನ್. ಅದು ನಾವಿನ್ನೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಏನು ಪರ್ಸೆಂಟೇಜ್ ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಇಲ್ಲಿ ಡೈರೆಕ್ಟ್ ಅಮೌಂಟ್ ಕೊಟ್ಟಿಲ್ಲ, ಅದನ್ನ ಬಿಟ್ಟಾಕಿ. ಅದೇನು ಭಾಳ ವೇರಿಯೇಷನ್ ಇರಲ್ಲ. ಓಕೆ, ಹೀಗಿದ್ರೆ ನೆಕ್ಸ್ಟ್ ಥರ್ಡ್ ಆರ್ಡರ್ ಯಾವುದು, ಲಿಕ್ವಿಡೇಟರ್ ರೆಮ್ಯುನರೇಷನ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ, ಅದನ್ನ ಬಿಟ್ಟಾಕಿ. ಫೋರ್ತ್ ಅಲ್ಲಿ ಯಾವ್ದು ಬರುತ್ತೆ, ಡಿಬೆಂಚರ್ಸ್ ಬರುತ್ತೆ. ಸೊ 75,000 ಲೆಸ್ ಮಾಡಿ, ಮೈನಸ್ 75,000. ಫೋರ್ತ್ ಅಲ್ಲಿ ಬರ್ತಕ್ಕಂಥ 75,000 rupees ಲೆಸ್ ಮಾಡಿದ್ರಿ, ನಿಮ್ಮ ಹತ್ರ ಇನ್ನೂ ಎಷ್ಟು ಉಳಿತು, 1,91,000 ಉಳಿತು ಕ್ಯಾಲ್ಕುಲೇಟರ್ ಅಲ್ಲಿ ಅಲ್ವಾ. ಫಿಫ್ತ್ ಆರ್ಡರ್ ಯಾವುದು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಸೊ ಲೆಸ್ ಮಾಡಿ 70,000. ಎಷ್ಟು ಉಳಿತು ನಿಮ್ಮ ಹತ್ರ ಅಮೌಂಟ್ ಈಗ ಕ್ಯಾಲ್ಕುಲೇಟರ್ ಅಲ್ಲಿ, 1,21,000 rupees ಉಳಿತು. 1,21,000 rupees ಉಳಿತು ಅಲ್ವಾ. ಯಾರಿಗೆ, ಟು ದಿ ಮೇಕ್ ಎ ಪೇಮೆಂಟ್ ಅವೈಲಬಲ್ ಫಾರ್ ಯಾರಿಗೆ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಟ್ ಇಸ್ ಜಸ್ಟ್ ಎ ರಫ್ ವರ್ಕ್. ಬಟ್ ನೀವು ಅಲ್ಲಿ ಕೊಡ್ಬೇಕಾಗಿರೋ ಅಮೌಂಟ್ ಎಷ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ, 2,24,000 ಅಲ್ವಾ. ನಿಮ್ಮ ಕ್ಯಾಲ್ಕುಲೇಟರ್ ಎಷ್ಟು ಅಮೌಂಟ್ ಉಳಿದಿದೆ, ಜಸ್ಟ್ ರಫ್ ವರ್ಕ್ ಅನ್ನ ಮಾಡಿ 1,21,000 ರೂಪಾಯಿ ಉಳಿದಿದೆ ಅಲ್ವಾ. ಹಾಗಿದ್ರೆ ನೀವು ಹೇಳಿಗ ಅಮೌಂಟ್ ಅವೈಲೇಬಲ್ 1,21 ಇದೆ, ಬಟ್ ಪೇಯಬಲ್ 2,24 ಇದೆ. ಸಫಿಷಿಯಂಟಾ ಇನ್ಸಫಿಷಿಯಂಟಾ, ಅಬ್ಸಲ್ಯೂಟ್ಲಿ ಇನ್ಸಫಿಷಿಯಂಟ್ ಅಲ್ವಾ, ಹೌದಾನೆ. ಎಸ್. ಸೊ ಈಗ ಅಮೌಂಟ್ ಇನ್ಸಫಿಷಿಯಂಟ್ ಇರೋದ್ರಿಂದ ನೀವು ವರ್ಕಿಂಗ್ ನೋಟಿಗೆ ಹೋಗಲೇಬೇಕು. ಅಲ್ಲಿ ಸೊಲ್ಯೂಷನ್ ಕೊಡ್ಬೇಕಾದ್ರೆ ಆ ಕಮಿಷನ್ ಅನ್ನ ಗ್ಯಾಪ್ ಇಟ್ಟು ನೀವು ವರ್ಕಿಂಗ್ ನೋಟಿಗೆ ಹೋಗಲೇಬೇಕು ಅಂತ ಅದರ ಅರ್ಥ. ಓಕೆ ಫೈನ್. ಹಾಗಿದ್ರೆ ಈಗ ಲೆಟ್ಸ್ ಮೇಕ್ ಎ ಪೇಮೆಂಟ್ ಆಸ್ ಪರ್ ದಿ ಆರ್ಡರ್. ಪೇಮೆಂಟ್ ಫಸ್ಟ್ ಒನ್ ಲಿಕ್ವಿಡೇಟರ್ secured creditor, there is no information available about secured creditor. Second one, liquidation expenses 2,000. And third order ಅಲ್ಲಿ ಬಂದಾಗ liquidator remuneration 2% on assets realized ಅಂತ ಇದೆ. assets realized ವ್ಯಾಲ್ಯೂ ನಮ್ಗೆ ಗೊತ್ತಿದೆ, ಇಲ್ಲಿ ಮೇಲಿದೆ. ಇಲ್ಲಿ ನೋಡಿ 2,68,000 rupees ಇದೆ. 2,68,000 ಗೆ ಡೈರೆಕ್ಟ್ ಆಗಿ 2% ಮಾಡ್ತೀರಿ. 2/100 you'll get 5,360 ಅಲ್ವಾ. ಮತ್ತೆ ಇನ್ನೊಂದು ರೀತಿಯಾದಂತ ಕಮಿಷನ್ ಕೊಡೋದಿದೆ, ಏನದು, 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಅಂದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಕಮಿಷನ್ ಕೊಡುವ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಪ್ಯೂರ್ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಗೆ ಮಾತ್ರ ನೀವು ಕಮಿಷನ್ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇರೋದಲ್ಲಿ, ಅರ್ಥ ಆಗುತ್ತಲ್ವಾ. ಸೊ ಇದು ಅಮೌಂಟ್ ಇನ್ಸಫಿಷಿಯಂಟ್ ಇದೆ ಅಂತ ನಂಗೆ ಗೊತ್ತಾಗಿದೆ ಆಲ್ರೆಡಿ, ನಾನು ರಫ್ ವರ್ಕ್ ಮಾಡಿದ್ದೀನಲ್ವಾ. ಸೊ ಅಮೌಂಟ್ ಇನ್ಸಫಿಷಿಯಂಟ್ ಇದೆ ಅಂತ ಗೊತ್ತಾಗಿದೆ. ದೇರ್ಫೋರ್ ಈ ಒಂದು ವರ್ಕಿಂಗ್ ನೋಟನ್ನ ಗ್ಯಾಪ್ ಇಡಿ. ನೋಡಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ, ಇದು ವರ್ಕಿಂಗ್ ನೋಟ್ ತೋರಿಸ್ತೀನಿ ನಾನು. ಈ ಅಮೌಂಟ್ ಬರ್ದಿಲ್ಲ ಅಂತ ಹೇಳಿದ್ರೆ ಈ ಟೋಟಲ್ ಅಮೌಂಟ್ ಕೂಡ ಇನ್ನು ನೀವು ಸದ್ಯಕ್ಕೆ ಬರ್ದಿಲ್ಲ ಅಂತ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ಆರ್ಡರ್ ಯಾವುದು, 6% ಡಿಬೆಂಚರ್ಸ್ 75,000. ಐದನೇ ಆರ್ಡರ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 70,000. ದೆನ್ ಆರನೇ ಆರ್ಡರ್ಗೆ ಅಮೌಂಟ್ ಇನ್ಸಫಿಷಿಯಂಟ್ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ಇನ್ಸಫಿಷಿಯಂಟ್ ಇರೋದ್ರಿಂದ ಎಷ್ಟು ಅಮೌಂಟ್ ಕೊಟ್ಟಿದ್ವಿ ಅಂತ ಇದನ್ನು ಗೊತ್ತಾಗಿಲ್ಲ ನಿಮಗೆ.
ಎಷ್ಟು ಅಮೌಂಟ್ ಬ್ಯಾಲೆನ್ಸ್ ಉಳಿತು ಅಂತ ಏನು ಗೊತ್ತಾಗಿಲ್ಲ. ಯಾಕೆ ಗೊತ್ತಾಗಿಲ್ಲ? ಇಲ್ಲೇನೋ ಕಮಿಷನ್ ಕೊಟ್ಟಿಲ್ಲ, ಅದಕ್ಕೆ ಇಲ್ಲಿ ಎಷ್ಟು ಬ್ಯಾಲೆನ್ಸ್ ಉಳಿತು ಅಂತ ಗೊತ್ತಾಗಿಲ್ಲ. ಸೊ ದೇರ್ಫೋರ್ ಇದನ್ನು ಈ ಲೈನು ಖಾಲಿ ಇರಲಿ, ಈ ಲೈನು ಕೂಡ ಈ ಅಮೌಂಟ್ ಕೂಡ ಖಾಲಿ ಇರಲಿ. ವರ್ಕಿಂಗ್ ನೋಟಲ್ಲಿ ಅಮೌಂಟ್ ಎಷ್ಟು ಬರುತ್ತೆ ಅಂತ ನಾವು ಕಂಡುಹಿಡಿತೀವಿ. ಓಕೆ, ಲೆಟ್ಸ್ ಗೋ ಫಾರ್ ವರ್ಕಿಂಗ್ ನೋಟ್. Calculation of amount available for payment to unsecured creditors. Dear friends, the total receipt ಇಲ್ಲಿ 2,68,000 ಲೆಸ್. ನೋಡಿ ಅವನು ಯಾವ್ದ್ರ ಮೇಲೆ ಕಮಿಷನ್ ಕನ್ನಡಕ್ಕೆ ಹೇಳಿದ್ದು? ಕಮಿಷನ್ ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ವಾ? ಸೊ ಆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಎಷ್ಟನೇ ಸ್ಟೇಜಲ್ಲಿ ಬರ್ತಾರೆ? 6ನೇ ಸ್ಟೇಜಲ್ಲಿ ಬರ್ತಾರೆ. ಸೊ ನೀವು 1ರಿಂದ 5ನೇ ಸ್ಟೇಜ್ ತನಕ ಏನೇನು ಪೇಮೆಂಟ್ ಮಾಡಿರ್ತೀರಿ ಅದನ್ನ ಲೆಸ್ ಮಾಡ್ತಾ ಬನ್ನಿ. ಓಕೆ, ಸೊ ಏನೇನು ಪೇಮೆಂಟ್ ಮಾಡಿದಿರಿ ನೋಡಿ. ಸೆಕ್ಯೂರ್ಡ್ ಕ್ರೆಡಿಟರ್ ಇಲ್ಲ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 2,000 ಪೇಮೆಂಟ್ ಮಾಡಿದಿರಿ ಅಲ್ವಾ? ಲಿಕ್ವಿಡೇಟರ್ ಕಮಿಷನ್ ಇದು ಫಿಕ್ಸ್ಡ್ ಅಲ್ವಾ? ಆನ್ ಅಸೆಟ್ಸ್ ರಿಯಲೈಸ್ಡ್ 5,360 ರೂಪಾಯಿ ಪೇಮೆಂಟ್ ಮಾಡಿದಿರಿ. ಇದನ್ನು ಕೂಡ ಲೆಸ್ ಮಾಡ್ತೀರಿ. ಅಗೇನ್ ಈ ಅಮೌಂಟ್ ಕಂಡು ಹಿಡ್ಕೊಂಡಿಲ್ಲ ನೀವು. 6% ಡಿಬೆಂಚರ್ಸ್ 75,000 ಕ್ಯಾಲ್ಕುಲೇಟ್ ಮಾಡ್ತೀರಿ, ಲೆಸ್ ಮಾಡ್ತೀರಿ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 70,000 ಲೆಸ್ ಮಾಡ್ತೀರಿ. ಬಟ್ ಇಲ್ಲಿ ಕಮಿಷನ್ ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇದೆಯಾ? ಎಕ್ಸ್ಕ್ಲೂಡಿಂಗ್ ಅಂತ ಹೇಳ್ತಾನೆ, ಇದ್ರ ಮೇಲೆ ಕಮಿಷನ್ ಇಲ್ಲ. ಓಕೆ ನೋಡಿ, ಇಲ್ಲಿ 2,000 ಏನಿದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, 5,360 ಲಿಕ್ವಿಡೇಟರ್ ರೆಮ್ಯುನರೇಷನ್ ಫಿಕ್ಸ್ಡ್, 75,000 ಏನಿದು ಡಿಬೆಂಚರ್ಸ್, 70,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಈ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮೇಲೆ ಕಮಿಷನ್ ಕಂಡು ಹಿಡಿದಿದ್ದೇನೆ ನಾನು? ಕಂಡು ಹಿಡಿದಿಲ್ಲ. ಯಾಕೆ ಹೇಳಿ? ಅವ್ನು ಹೇಳ್ತಾನೆ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕಮಿಷನ್ ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತಾನೆ. ಅಂದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಕಮಿಷನ್ ಕೊಡಬೇಡಿ ಅಂತ ಹೇಳ್ತಾನೆ, ಎಕ್ಸ್ಕ್ಲೂಡ್ ಮಾಡಿ ಅವ್ರನ್ನ ಅಂತ ಹೇಳ್ತಾನೆ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಈ 70,000 ಮೇಲೆ ಕಮಿಷನ್ ಅನ್ನ ಕಂಡು ಹಿಡಿದಿಲ್ಲ. ಅವ್ನು ಇನ್ಕ್ಲೂಡಿಂಗ್ ಅಂತ ಹೇಳಿದ್ರೆ ಕಮಿಷನ್ ಅನ್ನ ಕಂಡು ಹಿಡಿತೀರಿ, ಏನು ಹೇಳಿಲ್ಲ ಅಂದ್ರೆ ಕಮಿಷನ್ ಅನ್ನ ಕಂಡು ಹಿಡಿತೀರಿ. ಅರ್ಥ ಆಗುತ್ತಲ್ವಾ? ಇಲ್ಲೇ ಅದನ್ನ ಕಮಿಷನ್ ಅನ್ನ ಕಂಡು ಹಿಡಿದು ಇಲ್ಲೇ ಬರೀಬೇಕು ಆ ವ್ಯಾಲ್ಯೂಸ್ ಅನ್ನ, ನೆನಪಿರಲಿ. ದೆನ್ ಕಮಿಷನ್ ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ನಿಲ್ ಹೇಳಿದಲ್ವಾ ಅದೇ. ಸೊ ಇದಿಷ್ಟನ್ನೇ ಟೋಟಲ್ ಮಾಡಿದ್ರೆ ನೋಡಿ, ಟೋಟಲ್ ಮಾಡಿದನ 2,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಪ್ಲಸ್ 5,360 ಲಿಕ್ವಿಡೇಟರ್ ರೆಮ್ಯುನರೇಷನ್, 75,000 ಡಿಬೆಂಚರ್ಸ್ ಪ್ಲಸ್ 70,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, 1,52,360. ಓಕೆ, ಸೊ ಈ ಟೋಟಲ್ ಅಮೌಂಟ್ ಪೇಡ್ ಅನ್ನ ಲೆಸ್ ಮಾಡಿದ್ರೆ ಯು ವಿಲ್ ಗೆಟ್ 2,68,000 ಮೈನಸ್ 1,52,360 ಮಾಡಿ. ದಟ್ ಈಸ್ 2,68,000 ಮೈನಸ್ 1,52,360 ಮಾಡಿದ್ರೆ ಯು ವಿಲ್ ಗೆಟ್ ದ ಬ್ಯಾಲೆನ್ಸ್ ಆಫ್ ಅಮೌಂಟ್ ಅವೈಲಬಲ್ 1,15,640. ಏನಿದು ಅಮೌಂಟ್ ಅವೈಲಬಲ್ ಫಾರ್ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. 6ನೇ ಸ್ಟೇಜಲ್ಲಿ ನೀವು ಪೇಮೆಂಟ್ ಮಾಡೋದಕ್ಕೆ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಅವೈಲೇಬಲ್ ಇದೆ? 1,15,640 ರೂಪಾಯಿ ಅವೈಲೇಬಲ್ ಇದೆ. ಬಟ್ ಅಮೌಂಟ್ ಪೇಯಬಲ್ ಟು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಎಷ್ಟು ನಿಮ್ಮ ಫಾರ್ಮಲ್ ಇದೆ ನೋಡಿ, 2,24,000 ಅಲ್ವಾ? ಫೈನ್. ಅಮೌಂಟ್ ಪೇಯಬಲ್ ಎಷ್ಟು? 2,24,000. ಹಾಗಿದ್ರೆ ಅಮೌಂಟ್ ಅವೈಲೇಬಲ್ 1,15,640 ಇದೆ, ಪೇಯಬಲ್ 2,24,000 ಇದೆ. ಸಫಿಷಿಯಂಟಾ ಇನ್ಸಫಿಷಿಯಂಟಾ? ಅಬ್ಸಲ್ಯೂಟ್ಲಿ ಇನ್ಸಫಿಷಿಯಂಟ್, ಅಥವಾ ಇಟ್ ಇಸ್ ನಾಟ್ ಸಫಿಷಿಯಂಟ್. ಸೊ ದೇರ್ಫೋರ್ ನಾನು ಯಾವ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡ್ತೀನಿ? ಅಮೌಂಟ್ ಅವೈಲೇಬಲ್ ಇಂಟು ಕಮಿಷನ್ ರೇಟ್ ಡಿವೈಡ್ ಬೈ 100 ಪ್ಲಸ್ ಕಮಿಷನ್ ರೇಟ್ ಅನ್ನು ಹಾಕಿ ಕಮಿಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ದಟ್ ಈಸ್ ಅಮೌಂಟ್ ಅವೈಲೇಬಲ್ 1 ಕ್ಯಾಲ್ಕುಲೇಟರ್ ವರ್ಕ್ ಮಾಡಿ 5640 ಇಂಟು 2 ಡಿವೈಡ್ ಬೈ 102 ಕಮ್ಸ್ ಟು 2267 ಅಲ್ವಾ? ಇದು ಕಮಿಷನ್ ಆನ್ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್. ಕಮಿಷನ್ ಆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇದೆಯಾ? ಇಲ್ಲ. ಇದೆಯಾ? ಇಲ್ಲ. ಇದ್ದಿದ್ರೆ ಅದನ್ನು ಕೂಡ ಟೋಟಲ್ ಮಾಡಿ, ಇವೆರಡನ್ನೂ ಟೋಟಲ್ ಮಾಡಿರ್ತಕ್ಕಂಥ ಬಂದಿರ್ತಕ್ಕಂಥ ಅಮೌಂಟ್ ಎಲ್ಲಿ ಬರಿತಾ ಇದ್ರಿ? ಇಲ್ಲಿ ಬರಿತಾ ಇದ್ರಿ 2267. ಗೊತ್ತಾಯ್ತು? ಅಲ್ಲಿ ಗ್ಯಾಪ್ ಇಟ್ಟಿದ್ದಲ್ವಾ? ಸೊ ಈ ಅಮೌಂಟ್ ಹೆಂಗ್ ಬಂತು ಅಂತ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ ನನಗೆ. 2267. ಸೊ ಹಂಗೆ ಇವೆರಡು ಟೋಟಲ್ ಮಾಡಿದ್ರೆ ದಟ್ ಈಸ್ ಕ್ಯಾಲ್ಕುಲೇಟರ್ ವರ್ಕ್ ಮಾಡಿ 5360 ಪ್ಲಸ್ 2267 7627. ಓಕೆ, ಹಾಗೆ ಈ ಬ್ಯಾಲೆನ್ಸ್ ಫಿಗರ್ ಎಷ್ಟು ಬರುತ್ತೆ ಅಂತ ನಂಗೆ ಗೊತ್ತಾಗಬೇಕಾದ್ರೆ ಈ ಟೋಟಲ್ ರೆಸಿಪ್ಟ್ ಅಲ್ಲಿ ಇದೆಲ್ಲ ಲೆಸ್ ಮಾಡ್ತಾ ಬಂದ್ರೆ ಇಲ್ಲಿ ಬ್ಯಾಲೆನ್ಸ್ ಫಿಗರ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ದಟ್ ಈಸ್ 2,68,000 ಮೈನಸ್ 2,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಮೈನಸ್ 7627 ಲಿಕ್ವಿಡೇಟರ್ ರೆಮ್ಯುನರೇಷನ್ ಮೈನಸ್ 75,000 ಡಿಬೆಂಚರ್ಸ್ ಮೈನಸ್ 70,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಎಷ್ಟು ಉಳಿದ ಅಮೌಂಟು? 11,3373. ಇಟ್ ಇಸ್ ಅ ಬ್ಯಾಲೆನ್ಸ್ ಫಿಗರ್. ಓಕೆ, ಸೊ ಈ ಬ್ಯಾಲೆನ್ಸ್ ಫಿಗರ್ ಇನ್ನೂ ಹೆಂಗೆ ಬರುತ್ತೆ ನೋಡಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಮೌಂಟ್ ಅವೈಲೇಬಲ್ ಅಲ್ಲಿ ಅಮೌಂಟ್ ಪೇಯಬಲ್ ಟು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್, ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ನ ಮಾತ್ರ ಲೆಸ್ ಮಾಡಬೇಕು. ರೈಟ್? ದಟ್ ಈಸ್ 115640ದಲ್ಲಿ ಕಮಿಷನ್ ಪೇಯಬಲ್ ಟು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ 2267 ಅನ್ನು ಲೆಸ್ ಮಾಡಿದ್ರು 11,3373 ಬರುತ್ತೆ ನೋಡಿ. ಇಲ್ಲಿ ಅಷ್ಟೇ ಇದೆಯಾ? ಓಕೆ, ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ ಟೋಟಲ್ ಪೇಮೆಂಟ್ ಕಮ್ಸ್ ಟು 2,68,000. ಓಕೆ ಫ್ರೆಂಡ್ಸ್, ಸೊ ಬೈ ದಿಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಕಂಪ್ಲೀಟ್ ಆಗಿ ಈ ರೀತಿ ಈ ವಿಡಿಯೋಸ್ನ ನೋಡ್ತಾನೆ ಹೋಗಿ. ಓಕೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಮೈ ರೈಸ್ ದಿ ಕ್ವಶನ್ಸ್.
ಈ ವೀಕಲ್ಲಿ ಒಂದು ಡೌಟ್ ಕ್ಲಿಯರ್ ಮಾಡೋದಕ್ಕೋಸ್ಕರನೇ ಒಂದು ಲೈವ್ ಕ್ಲಾಸನ್ನು ಕಂಡಕ್ಟ್ ಮಾಡ್ತೀನಿ. ಆ ಕ್ಲಾಸಲ್ಲಿ ನಾವೆಲ್ಲರೂ ಕೂಡ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಅವತ್ತು ಡಿಸ್ಕಸ್ ಮಾಡೋಣ. ಓಕೆ, ಬಟ್ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಈ ಕ್ಲಾಸನ್ನು ನೋಡಿರಬೇಕು, ಫಾಲೋ ಅಪ್ ಮಾಡಿರಬೇಕು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. Thank you for your patience listening. So now I am signing out from the session.